ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಮೇಲೆ ಕಾಕ್ರೋಚ್ ಸುದಿ ಅವರು ಸಿನಿಮಾ ಅಂದರೆ ಅವ್ರಿಗೆ ಬದುಕು ಕೊಟ್ಟ ಒಂದು ಸಿನಿಮಾದಲ್ಲಿ ತುಂಬಾ ಬ್ಯುಸಿ ಆಗಿರುವಂಥದ್ದು. ಈಗ ಸೂರ್ಯ ಅಣ್ಣ ಸಿನಿಮಾ ಸಾಂಗ್ ರಿಲೀಸ್ ವೇಳೆ ನಮಗೆ ಸಿಕ್ಕಿದ್ದಾರೆ. ಸೊ ಅವ್ರನ್ನ ಮಾತನಾಡ್ಸೋಣ ಏನು ಹೇಳ್ತಾರೆ ಅಂತ. ಸರ್, ಸೂರ್ಯ ಅಣ್ಣ ಸಾಂಗ್ ಇವತ್ತು ರಿಲೀಸ್ ಆಗಿದೆ. ಒಂದು ನೋಡ್ತಿದ್ರೆ ಏನೋ ಒಂದು ರೌಡಿ ಇಸಮ್ ಸಿನಿಮಾ, ಒಂದು ಓಮ್ ರೀತಿ ಸಿನಿಮಾ ಅಂತ ಕಾಣುತ್ತೆ. ಯಾಕಂದರೆ ರಿಯಲ್ ರೌಡಿಗಳೆಲ್ಲ ಆ್ಯಕ್ಟ್ ಮಾಡಿದ್ದಾರೆ. ನೀವು ಕೂಡ ಇದರಲ್ಲಿ ಒಂದು ಪಾತ್ರವಾಗಿದ್ದೀರಾ. ಸೊ ಏನು ಹೇಳ್ತೀರಿ ಅಂತ. ಅದೇ ಮ್ಯಾಮ್, ನೀವು ಹೇಳ್ದಂಗೆ ಅದೇ ಓಮ್ ಚಿತ್ರದ ಫ್ಲೇವರ್ ಇರುವಂಥದ್ದೇ ಒಂದು ಸಿನಿಮಾ. ನಾನು ಆ್ಯಸ್ ಯೂಶಲ್ ಆಗಿ ಒಂದು ನೆಗೆಟಿವ್ ಪಾತ್ರ ಮಾಡಿದ್ದೀನಿ. ಡೈರೆಕ್ಟರ್ ಹೆಂಗೆ ಹೇಳಿದ್ರು ಹಂಗೆ ಮಾಡ್ಕೊಂಡು ಹೋಗೋದು. ಸರ್, ಎಷ್ಟು ಬ್ಯುಸಿ ಆಗಿದ್ದೀರಾ? ಮೊನ್ನೆ ಅಷ್ಟೇ ಒಂದು ಪೋಸ್ಟ್ ಹಾಕಿದ್ರಿ, ಸಿನಿಮಾ 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 ಅಂತ. ಸೊ ಏನದು ಅರ್ಥ ಅಂತ? ಮ್ಯಾಮ್, ಈಗ ಆಲ್ಮೋಸ್ಟ್ ಜನವರಿವರೆಗೂ ಡೇಟ್ ಇಲ್ಲ, ಅಷ್ಟು ಡೇಟ್ ಕೊಟ್ಟಿದ್ದೀನಿ. ಅಂದರೆ ಹಳೇದೇ ಒಂದಷ್ಟು ಇತ್ತು, ಈಗ ಆಚೆ ಬಂದು ಇನ್ನೊಂದಷ್ಟು ಸಿನಿಮಾಗಳು. ಇವತ್ತು ಆ್ಯಕ್ಚುಲಿ ನಂಗೆ ಶೂಟಿಂಗ್ ಇತ್ತು, ಅದೇನೋ ಲೊಕೇಶನ್ ಒಂಚೂರು ಪ್ರಾಬ್ಲಮ್ ಕ್ಯಾನ್ಸಲ್ ಆಯಿತು, ಹಂಗಾಗಿ ಬಂದೆ. ಕೆಲಸ ಇದೆ ಮ್ಯಾಮ್, ಯಾವಾಗಲೂ ಕೆಲಸ ಇದೆ. ನಾನು ಅದೇ ಹೇಳ್ತಿರ್ತೀನಿ ತಮಾಷೆಗೆ, ಹೋಲ್ಸೇಲ್ ಡೀಲರ್ ನಾನು ಸಿನಿಮಾದಲ್ಲಿ ಅಂತ. ಕೆಲಸಗಳಿದೆ ಮ್ಯಾಮ್. ಸರ್, ಎಲ್ಲರೂ ನಿಮ್ಮನ್ನು ಇಷ್ಟು ದಿನ ಕಾಕ್ರೋಚ್ ಸುದಿ ಅಂತ ಕರಿತಾ ಇದ್ರು. ನೋಡಿದ್ರೆ ಇವತ್ತು ಪ್ರೆಸ್ ಮೀಟಲ್ಲೂ ಸಹ ಬಿಗ್ ಬಾಸ್ ಸುದಿ ಅಂತ ಕರಿತಾ ಇದ್ರು. ಸೊ ಏನು ಹೇಳ್ತೀರಿ? ಇಲ್ಲ ಮ್ಯಾಮ್, ಅಂದರೆ ಈಗ ಬಿಗ್ ಬಾಸ್ಗೆ ಸುದಿನ ಕರೆದಿದ್ದೆ ಕಾಕ್ರೋಚ್ ಸುದಿ ಅಂತಲೇ. ಅದಕ್ಕೆ ಮುಂಚೆ ಬರೀ ಸುದಿ ಆಗಿದ್ದರೆ ಬಿಗ್ ಬಾಸ್ ತುಂಬ ದೊಡ್ಡವ್ರನ್ನ ಆಯ್ಕೊಳ್ಳುವಂಥ ಒಂದು ಇದು ವೇದಿಕೆ. ಅದು ಕಾಕ್ರೋಚ್ ಸುದಿ ಆಗಿದ್ದರಿಂದನೇ ನಾನು ಬಿಗ್ ಬಾಸ್ಗೆ ಹೋಗಿದ್ದು. ಬಿಗ್ ಬಾಸ್ ನನ್ನ ಜೀವನದಲ್ಲಿ ಒಂದು ಒಳ್ಳೆ ವೇದಿಕೆ, ತುಂಬ ದೊಡ್ಡ ವೇದಿಕೆ, ಅದ್ಭುತವಾದ ವೇದಿಕೆ. ಆದರೆ ನನಗೆ ಅದು ನನ್ನ ಗುರುಗಳು ಇಟ್ಟಿದ್ದ ಹೆಸರು ಕಾಕ್ರೋಚ್ ಸುದಿ ಅಂತ. ಅದಕ್ಕೆ ನಾನು ಹೇಳಿದೆ, ನಾನು ಸತ್ತಾಗ ಫ್ಲೆಕ್ಸಲ್ಲೂ ಕಾಕ್ರೋಚ್ ಸುದಿ ಅಂತಲೇ ಯಾಕ್ರಪ್ಪ ಅಂತ ಹೇಳ್ತೀನಿ ಅಂತ. ಯಾಕಂದ್ರೆ ನನ್ನ ಗುರುಗಳು ಇಟ್ಟಿರೋ ಹೆಸರು, ಅದು ನಾನು ಬಿಡಲ್ಲ. ಸರ್, ಇನ್ನು ನೀವು ಬಂದಮೇಲೆ ಎಲ್ಲ ಉಲ್ಟಾ ಪಲ್ಟಾ ಆಗ್ತಾ ಇದೆ ಅಂತ ಅನಿಸುತ್ತೆ ಬಿಗ್ ಬಾಸ್ ಮನೆಯಲ್ಲಿ. ಅಂದರೆ ಪ್ಲಸ್ ಇರೋರಿಗೆ ಮೈನಸ್ ಆಗ್ತಿದೆ, ಮೈನಸ್ ಇರೋರಿಗೆ ಪ್ಲಸ್ ಆಗ್ತಾ ಇದೆ. ಮತ್ತು ಕ್ಲೋಸ್ ಆಗಿರೋರೆಲ್ಲ ಎಲ್ಲ ಡಿವೈಡ್ ಆಗ್ತಾ ಇದ್ದಾರೆ, ಒಬ್ಬೊಬ್ಬರೇ. ಸೊ ಏನು ಅನಿಸುತ್ತೆ ಈ ಟೈಮಲ್ಲಿ? ನನಗೆಲ್ಲೋ ಒಂದು ರೀತಿ ಕಾಕ್ರೋಚ್ ಸುದಿ ಅವರು ಇವಾಗ ಇರಬೇಕಾಗಿತ್ತು ಅಂತ ಅನ್ನಿಸ್ತು. ಇಲ್ಲ ಮ್ಯಾಮ್, ಅಂದರೆ ಅದೇ ನೋಡಿ, ಈಗ ನಾನು ಬಂದಿದ್ದಿಂದಲೇ ಪೀಕ್ಸಲ್ಲಿತ್ತು ಅಶ್ವಿನಿ ಮ್ಯಾಮ್ದು, ಜಾನ್ವಿ ಮ್ಯಾಮ್ದು ನೆಗೆಟಿವ್ ಅನ್ನೋ ಥರ. ನಾನು ಅವತ್ತು ಹೇಳ್ತಿದ್ದೆ, ನೋಡಿ ಕೊನೆ ವಾರಗಳಲ್ಲಿ ಅವರೇ ನಿಮಗೆ ಹೀರೋಗಳ ಥರ ಕಾಣ್ತಾರೆ ಅಂತ. ಈಗ ಮೇ ಬಿ ಆ ಥರನೇ ಆಗ್ತಿದೆ. ನೋಡೋಣ ಮ್ಯಾಮ್, ಎಲ್ಲರೂ ನನ್ನ ಗೆಳೆಯರಲ್ಲಿರೋರು, ಯಾರೂ ಏನು ನನ್ನ ಅಜಾತ ಶತ್ರುಗಳಲ್ಲ. ಎಲ್ಲರೂ ನಾವು ಗೆಳೆಯರೇ, ಎಲ್ಲರೂ ಒಂದೇ ಕಡೆ ಕೆಲಸ ಮಾಡ್ತಿರೋರು, ಅನ್ನ ತಿಂತಿರೋರು. ಯಾರಿಗೆದ್ರು ನನಗೆ ಖುಷಿನೇ ಮ್ಯಾಮ್, ಯಾರು ಬಂದರೂ ಖುಷಿನೇ. ಸೊ ಇವಾಗ ಜಾನ್ವಿ ಆಚೆ ಬಂದಿದ್ದಾರೆ, ನಿಮ್ಮ ಫೇವ್ರೇಟು. ಸೊ ಮಾತಾಡಿದ್ರಾ? ಏನಾದರೂ ಫೋನ್ ಮಾಡಿದ್ರಾ? ಏನಾದರೂ ಮಾತಾಡಿದ್ರಾ ಇಬ್ರು? ಹಾಂ ಮ್ಯಾಮ್, ಮಾಡಿದ್ವಿ. ಹೌದು, ನಾನು ನನ್ನ ವೈಫ್ ಇಬ್ಬರು ಮಾಡಿದ್ವಿ. ಬಂದಾಗ ನನ್ನ ವೈಫ್ಗೆ ನನಗಿಂತ ಜಾನ್ವಿ ಮ್ಯಾಮ್ ಇಷ್ಟ ಇದ್ದರು. ನಾನು ಬಂದಾಗ ಅವಳೇನು ಅಳ್ಳಿಲ್ಲ. ಜಾನ್ವಿ ಮ್ಯಾಮ್ ಬಂದಾಗ ಹತ್ಲು, ವಿಡಿಯೋ ಕಾಲಲ್ಲೂ ಹತ್ಕೊಂಡೇ ಮಾತಾಡಿದ್ರು. ಇಲ್ಲ, ನನಗೆ ನೀವು ಬಂದಿದ್ದು ತುಂಬ ನೋವಾಯಿತು ಅಂತ. ನನಗಲ್ಲಿ ಒಂದೇ ನೆನಪಾಗ್ತಿದ್ದು ಅಂದರೆ ಜಾನ್ವಿ ಮ್ಯಾಮ್ ಬಂದಾಗ ಆ ಮನೇಲಿ ಅದ್ಭುತವಾಗಿ ಅಡುಗೆ ಮಾಡ್ತಿದ್ದು ಜಾನ್ವಿ ಮ್ಯಾಮೇ. 60 ಚಪಾತಿ ಹೊಸೆ ಅವರು ಪಾಪ ಎಲ್ಲರಿಗೂ 2 ಟೈಮ್ ಅವರು ಅಡುಗೆ ಮಾಡ್ತಿದ್ರು. ಮ್ಯಾಮ್, ನೀವು ಇರೋವ್ರಿಗೂ ಹೆಂಗೋ ಅಷ್ಟಾರು ಊಟ ಮಾಡ್ತಿದ್ವಿ, ಇನ್ನು ಹೆಂಗೆ ಮೇಡಮ್ ಕತೆ ಅಂತ ಮಾತಾಡಿದೆ. ಹೌದು, ನನಗೆ ಅವ್ರು ಇಷ್ಟ ಮ್ಯಾಮ್, ಒಳ್ಳೆ ಆಟಗಾತಿ ಅವರು. ಹೌದು, ಅವರು ಕೊನೆವರೆಗೂ ನಿಮ್ಮ ಸಪೋರ್ಟೇ ಮಾಡ್ತಾಯಿದ್ರು. ಯಾಕಂದರೆ ರಾಶಿಕಾನ ಅವ್ರು ಕೊನೆವರೆಗೂ ಹೇಟ್ ಮಾಡ್ತಾಯಿದ್ರು ಬಿಕಾಸ್ ಆಫ್ ನಿಮ್ಮಿಂದ. ನೀವು ಆಚೆ ಬಂದಿದ್ದಕ್ಕೆ ಕಾರಣನೇ ರಾಶಿಕಾ ಅಂತ. ಅವರು ಕೊನೆವರೆಗೂ ರಾಶಿಕಾನ ಅಂದರೆ ಇವ್ರ ಪಾಪ ಎಲ್ಲ ಸೇವ್ ಮಾಡಿದ್ರು ನನ್ನ ಆ ವಾರ. ಹಂಗಾಗಿ ಅವರಿಂದ ಅವ್ರದ್ದೇನೋ ಜಗಳದಲ್ಲ ಅದಾಯ್ತಲ್ಲ, ಮೇ ಬಿ ಅವ್ರಿಗೆ ಅದು ಇರ್ಬೋದು. ನನಗೆ ರಾಶಿಕಾನು ಸ್ನೇಹಿತೇನೆ. ಆ್ಯಕ್ಚುಲಿ ಅವ್ರು ನನ್ನೊಂದು ಸಿನಿಮಾಗೆ ಹೀರೋಯಿನ್ ಆಗಬೇಕಿತ್ತು ರಾಶಿ. ನನಗಿಂತ ಹೈಟು ಅಂದ್ಬಿಟ್ಟು ಆವಾಗ ಅವ್ರನ್ನ ಫೈನಲ್ ಮಾಡಿರಲಿಲ್ಲ ನಮ್ಮ ಡೈರೆಕ್ಟ್ರು. ಹಂಗಾಗಿ ರಾಶಿಕಾನೂ ಪರಿಚಯನೇ ನನಗೆ, ಅಲ್ಲಿರೋ ಎಲ್ಲರೂ ಪರಿಚಯ. ಯಾರಿಗಿದ್ರು